ಪಾದಾಚಾರಿ ಮಾರ್ಗದಲ್ಲಿ ಪಾದಾಚಾರಿಗಳು ಪೆಡೆಸ್ಟ್ರಿಯನ್ಸ್ ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಾಚಾರಿ ಮಾರ್ಗಗಳಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ GBA ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು ಎಲ್ಲ ಅಧಿಕಾರಿಗಳು ಸೇರಿ ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟ್ರ್ ರಸ್ತೆ ಇದೆ. ಅದರಲ್ಲಿ ಸದ್ಯಕ್ಕೆ ಒಂದು 2,000 ಕಿಲೋಮೀಟರ್ ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟ್ರ್ ಮೇಲೆ ಇದ್ದರೆ 2,000 ಕಿಲೋಮೀಟ್ರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂಥದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಹಾಗೆ ಕೆಲವರು ಫುಟ್ಪಾತ್ ಮೇಲೆ ಕಾರುಗಳನ್ನ ನಿಲ್ಲಿಸ್ಕೊಳ್ಳೋದು, ಬೈಕ್ಗಳನ್ನ ನಿಲ್ಲಿಸ್ಕೊಳ್ಳೋದು, ಆಮೇಲೆ ಅಂಗಡಿಗಳವರು ಫುಟ್ಪಾತ್ನ ಪಾರ್ಕಿಂಗಿಗೆ ಉಪಯೋಗಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅವ್ರಿಗೂ ನಾನು ಮನವಿ ಮಾಡ್ತೇವೆ, ಕಾನೂನಿಗೆ ಗೌರವ ಕೊಡಬೇಕು, ಸಹಕಾರ ಕೊಡಬೇಕು. ಎಲ್ಲರೂ ಈ ರೀತಿಯಾಗಿ ಸಹಕಾರ ಕೊಟ್ಟು ಮಾಡಿದರೆ ಬೆಂಗಳೂರಿನಲ್ಲಿ ಜನಗಳ ಬೇಡಿಕೆ ಇದೆ. ಫುಟ್ಪಾತ್ಗಳಲ್ಲಿ ಓಡಾಡೋದು ಕಷ್ಟ ಆಗ್ತಾಯಿದೆ. ಫುಟ್ಪಾತು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜನಗಳ ಬೇಡಿಕೆ ಇದೆ. ವರ್ಷದಲ್ಲಿ 300 ಜನ ಪಾದಾಚಾರಿಗಳು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ಫುಟ್ಪಾತಲ್ಲಿ ನಡೆಯೋಕ್ಕಾಗೋದಿಲ್ಲ ಅಂತ ರೋಡ್ ಮೇಲೆ ಬಂದು ರೋಡಲ್ಲಿ ಅವರು ಗಾಡಿಗಳು ಒಡೆದು ಸಾಯ್ತಾ ಇದ್ದಾರೆ. ಸೊ 300 ಜನ ಒಂದು ವರ್ಷಕ್ಕೆ ಸಾವನ್ನಪ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರದು, ಸರ್ಕಾರದ್ದು ಎಲ್ಲರದ್ದು ನೈತಿಕ ಜವಾಬ್ದಾರಿ ಇದೆ. ಈ ಸಾವು ನೋವುಗಳನ್ನು ತಪ್ಪಿಸ್ಬೇಕು. ವರ್ಷಕ್ಕೆ 300 ಜನ ಸಾಯ್ತಾ ಇದ್ದಾರೆ ಫುಟ್ಪಾತ್ಗಳಲ್ಲಿ ನಡೆಯೋಕ್ಕಾಗದೆ ರೋಡ್ಗೆ ಬಂದು. ಈ ರೀತಿ ಆಗ್ತಾ ಇದೆ. ಸೊ ಇಲ್ಲೇ ಜನಗಳ ಬೇಡಿಕೆ ಇದೆ, ಫುಟ್ಪಾತಲ್ಲಿ ಓಡಾಡೋದಕ್ಕೆ ನಮಗೆ ಅವಕಾಶ ಇರಬೇಕು ಅಂತ ಬೆಂಗಳೂರಿನ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಜನಗಳ ಬೇಡಿಕೆ, ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಅನುಷ್ಠಾನ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾರೆ. ಇವತ್ತು GBA ಅಧಿಕಾರಿಗಳು ಗಲ್ಲಿ ರೋಡಲ್ಲೂ ಬಿಡ್ತಾ ಇಲ್ಲ. ಒಂದು ಕಡೆ ಫುಟ್ಪಾತು ತೆರವುಗೊಳಿಸ್ತೀನಿ ಅಂತ ಹೇಳಿ ಸುಮಾರು 90% ಬೀದಿ ಬದಿ ವ್ಯಾಪಾರಗಳು ಭಯ ಪಟ್ಟುಬಿಟ್ಟಿದ್ದಾರೆ. ಐಟಮ್ ಹಾಕಿಲ್ಲ, ತರಕಾರಿ ತಂದಿಲ್ಲ, ಈ ಥರ ಏನೂ ಐಟಮ್ ಇದು ಮಾಡಿಲ್ಲ. 106 ಫೋನ್ ಕರೆಗಳು ನನಗೆ ಬರ್ತಾ ಇರ್ತಕ್ಕಂಥದ್ದು. ಪಾಪ ಸಚಿವರು ಹೇಳ್ತಾ ಇದ್ದಾರೆ ಸ್ಪಷ್ಟತವಾಗಿ 80% ಬೀದಿ ವ್ಯಾಪಾರಿಗಳು ಗಲ್ಲಿ ಸಂದಿಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ ಅಂತ. ಮೇನ್ ರೋಡಿಗೆ ಅದು ಹೇಳಿರ್ತಕ್ಕಂಥದ್ದು. ದಯಮಾಡಿ ಅಧಿಕಾರಿಗಳು, ನಿಮ್ಮ ಅಧಿಕಾರಿಗಳಿದ್ದರೆ ಕೆಳಮಟ್ಟದ ಅಧಿಕಾರಿಗಳಿಗೆ ಅವ್ರಿಗೆ ಹೇಳಿ, ಮೇನ್ ಅಧಿಕಾರಿಗಳು ಅವರಿಗೆಲ್ಲ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಅವರಿಗೆಲ್ಲ ಎತ್ತಂಗಡಿ ಮಾಡೋಕ್ಕೆ ಇದು ಮಾಡಿದ್ದೀರಾ, ಅವರೆಲ್ಲ ಸುಮಾರು ಫೋನ್ ಕರೆಗಳು ಬರ್ತದೆ ನೋಡಿ. ನೀವು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದೀರ ಅಧಿಕಾರಿಗಳೇ. ದಯಮಾಡಿ ತಕ್ಷಣದಲ್ಲೇ ನೀವು ಟೌನ್ ವೆಂಡಿಂಗ್ ಕಮಿಟಿ ಮೀಟಿಂಗ್ ಕರೀರಿ. ಜಂಟಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ಯಾವ್ಯಾವ ರೋಡು ಏನೇನಂತ ಎಫೆಕ್ಟ್ ಹಾಕಿ ಪರಿಹಾರ ವ್ಯವಸ್ಥೆಯನ್ನು ಮಾಡಿಕೊಡಿ. ಇದನ್ನು ಈ ಥರ ಮಾಡಬೇಡಿ. ಕೆಟ್ಟ ಹೆಸರಿಗೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಕೆಲಸ ಅಧಿಕಾರಿಗಳೇ ಮಾಡ್ತಾಯಿದ್ದಾರೆ. ಕೆಲವು ಜನ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನಗಳು ನನಗೆ ಫೋನ್ ಕರೆಗಳು ಬರ್ತಾ ಇದೆ, ಸಿಕ್ಕಿ ಅವರು 7 ಸಮಸ್ಯೆಗಳು ಹೇಳ್ಕೊತಾ ಇದ್ದಾರೆ. ಏನೋ 1, 2, 3 ಅನ್ನೋಕ್ಕೆ ಬೆಂಗಳೂರು ನಗರದಂತ ಫುಲ್ಲು ಸಂಪೂರ್ಣವಾಗಿ ಇದೇ ಥರ ಮಾಡ್ತಾ ಇದ್ದೀರಾ. ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ತಕ್ಷಣ ಟೌನ್ ವೆಂಡಿಂಗ್ ಕಮಿಟಿ ಮೀಟಿಂಗ್ ಕರೆದು ಒಂದು ಪರಿಹಾರ ವ್ಯವಸ್ಥೆ ಮಾಡಿಕೊಡಿ. ಅದಾದಮೇಲೆ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಮಾಡಿ ಒಂದು ಫೈನಲ್ ಮಾಡೋಣ. ನಮಸ್ತೆ. ಏನಿವತ್ತು GBA ವ್ಯಾಪ್ತಿಯಲ್ಲಿ
ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರ ವತಿಯಿಂದ ಒಂದಷ್ಟು ಕಾರ್ಯಾಚರಣೆ ಏನು ನಡೀತಾ ಇದೆಯಲ್ಲ, ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಒಂದಷ್ಟು ಅಂಗಡಿಗಳನ್ನ ತೆರವು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮವನ್ನು ಕೈಗೊಂಡಿದೆ, ಇದನ್ನ ನಿಜವಾಗ್ಲೂ ಕೂಡ ಬಹಳ ಸೂಕ್ಷ್ಮತೆಯಿಂದ ಇವರು ಕಾರ್ಯನಿರ್ವಹಿಸಬೇಕಾಗ್ತದೆ. ಇವತ್ತು ಫುಟ್ಪಾತ್ ಮೇಲೆ ಎಷ್ಟೋ ಜನ ಬದುಕನ್ನ ಕಟ್ಕೊಂಡಿರ್ತಾರೆ. ಎಷ್ಟೋ ಜನಕ್ಕೆ ಫುಟ್ಪಾತ್ ಕೇವಲ ಒಂದು ನಡೆಯುವ ಸ್ಥಳವಲ್ಲ, ಬದಲಾಗಿ ಅವರು ಒಂದು ದಿನದ ಒಂದು ಹೊತ್ತಿನ ಊಟವನ್ನು ತಿನ್ನೋದಕ್ಕೆ ಅವರು ಒಂದು ಆಸರೆಯಾಗಿ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನರ ಬದುಕಿಗೆ ಆಸರೆಯಾಗಿ ಫುಟ್ಪಾತ್ ಇವತ್ತಿದೆ. ಆದ್ರೆ ಪಾದಾಚಾರಿಗಳ ಒಂದು ಹಿತರಕ್ಷಣೆಗಾಗಿ ಅವರು ಹಿತದೃಷ್ಟಿಯಿಂದ ಯೋಚನೆ ಮಾಡೋದಾಯ್ತು ಅಂದ್ರೆ ಇವರ ಕ್ರಮ ಸರಿ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಬಡವನಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಆಗಬಾರ್ದು. ಇವತ್ತು ಬಡವನಿಗೆ, ಸಿರಿವಂತನಿಗೆ ಎಲ್ಲರಿಗೂ ಕೂಡ ನ್ಯಾಯಯುತವಾಗಿ ಒಂದು ಸರ್ಕಾರ ಕೆಲಸವನ್ನ ಮಾಡಬೇಕಾಗ್ತದೆ. ಇವತ್ತು ಜಯನಗರ ಆಗಿರ್ಬೋದು ಅಥವಾ ಬಸವನಗುಡಿ ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಈ ಭಾಗದಲ್ಲಿ ಬರ್ತಕ್ಕಂಥ ದೊಡ್ಡ ದೊಡ್ಡ ಶೋರೂಮ್ಗಳು, ಅದು ಕಾರ್ ಶೋರೂಮ್ ಆಗಿರ್ಬೋದು, ಬಟ್ಟೆ ಮಳಿಗೆಗಳಾಗಿರ್ಬೋದು, ಇವರು ಕೂಡ ಫುಟ್ಪಾತ್ ಅನ್ನು ಅಕ್ವೈರ್ ಮಾಡ್ಕೊಂಡು ಸಪರೇಟ್ ಆದಂತ ಒಂದು ಬ್ಯಾರಿಕೇಡ್ಗಳನ್ನ ಹಿಡ್ಕೊಂಡು ಪಾರ್ಕಿಂಗ್ ಆಗಿ ಬಳಸ್ತಾ ಇರ್ತಾರೆ, ಅಥವಾ ಕಾರನ್ನ ಶೋರೂಮ್ ಅವರು ಕಾರ್ ನಿಲ್ಲಿಸ್ಕೊಳ್ಳೋದಕ್ಕೆ ಬಳಸ್ತಾ ಇರ್ತಾರೆ. ಈ ಕಡೆನೂ ಕೂಡ ಗಮನ ಹರಿಸಿ ಅವ್ರಿಗೂ ಕೂಡ ನೋಟಿಸ್ ಅಲ್ಲ, ಇದು ಹೆಂಗೆ ಏಕಾಏಕಿ ಬಂದ್ಬಿಟ್ಟು ತೆರವು ಮಾಡ್ತಾ ಇದ್ದೀರಾ, ಏಕಾಏಕಿ ಬಂದು ತೆರವು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಇಲ್ಲ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದಂಡವನ್ನು ಹಾಕುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಸರ್ಕಾರ ಕೇವಲ ಎಲ್ಲೆಲ್ಲಿ ಪಾರ್ಕಿಂಗ್ ಅನ್ನ ವಸೂಲಿ ಮಾಡಬೇಕು, ಎಲ್ಲೆಲ್ಲಿ ಹಣವನ್ನ ಮಾಡಬೇಕು ಅಂತ ಮಾತ್ರ ಏನು ಯೋಚನೆ ಮಾಡಿದಿರಾ, ಗ್ರೇಟರ್ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬಡವರ ಬದುಕನ್ನ ಗ್ರೇಟರ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿ. ಫುಟ್ಪಾತ್ ಅನ್ನು ತೆರವು ಮಾಡಬೇಕು ಅಂತ ಯೋಚನೆ ಮಾಡೋ ನೀವು ಖಾಲಿ ಜಾಗದಲ್ಲಿ ಬಡವರಿಗೆ ಒಂದು ಶಟರ್ ವ್ಯವಸ್ಥೆಯನ್ನ ಮಾಡ್ಕೊಂಡು ಒಂದು ವ್ಯಾಪಾರಕ್ಕೆ ಅಂತಾನೆ ಒಂದು ಮಳಿಗೆಯನ್ನ ಕಟ್ಸ್ಕೊಟ್ರೆ ಅವ್ರ ಬದುಕಿಗೂ ಕೂಡ ಆಶ್ರಯ ಆಗುತ್ತೆ. ಎಷ್ಟೋ ಜನ ಲೋಕಲ್ಗಳು, ದಲ್ಲಾಳಿಗಳು, ಅಧಿಕಾರಿಗಳು ವಸೂಲಿಯನ್ನ ಮಾಡಿ ಇವತ್ತು ಇಷ್ಟು ಜನ ಯಾರ್ಯಾರೆಲ್ಲ ಫುಟ್ಪಾತ್ ಮೇಲೆ ಚಪ್ಪಲಿ ಅಂಗಡಿನೋ ತರಕಾರಿ ಅಂಗಡಿನ ಹಾಕೊಂಡಿದ್ರಲ್ಲ, ಯಾರು ಕೂಡ OCI ಯಾರು ಹಾಕೊಂಡಿರ್ಲಿಲ್ಲ. ನಿಮ್ಮದೇ ಅಧಿಕಾರಿಗಳಿಗೆ 100, 200, 50, 30, 10 ರೂಪಾಯಿ ಈ ತರ ಪೊಲೀಸ್ ಇಲಾಖೆ ಆಗಿರ್ಬೋದು, GBI ಇಲಾಖೆ ಆಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು ಲಂಚವನ್ನ ಕೊಟ್ಕೊಂಡೇ ಅವ್ರು ಬದುಕ್ತಾ ಇದ್ರು ಹೊರತು ಯಾರು ಕೂಡ OCI ಯಾರು ಕೂಡ ಜೀವನವನ್ನ ಕಟ್ಕೊಂಡಿರ್ಲಿಲ್ಲ. ನಾನು ಈ ಮೂಲಕ ಸಚಿವರಿಗೆ ಹೇಳೋದು, ಪಾದಾಚಾರಿಗಳ ಹಿತರಕ್ಷಣೆಗಾಗಿ ಇತರ ದೃಷ್ಟಿಯಿಂದ ನೀವೇನು ಕ್ರಮವನ್ನ ಕೈಗೊಂಡಿದ್ದೀರಾ ಇದು ಸ್ವಾಗತ ಮಾಡಬಹುದಾದ್ರೂ ಕೂಡ ಬಡವರ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದನ್ನ ನೀವು ಯಾರು ಕೂಡ ಮರಿಬಾರ್ದು. ಕೂಡಲೇ ಉಚಿತವಾಗಿ ಬೀದಿ ಬದಿ ವ್ಯಾಪಾರಗಳಿಗೆ ಅಂತ ನ್ಯಾಯಯುತವಾಗಿ ಒಂದಷ್ಟು ಜಾಗಗಳನ್ನ ಮಾಡಿಕೊಟ್ರೆ ಎಲ್ಲರೂ ಕೂಡ ವ್ಯಾಪಾರವನ್ನ ಅಲ್ಲಿ ಮಾಡ್ತಾರೆ. ನಿಮ್ಮ ಈ ಒಂದು ನಿರ್ಧಾರವನ್ನ ಸ್ವಾಗತ ಮಾಡೋದಕ್ಕೆ ಮುಂಚೆ ದಯವಿಟ್ಟು ಈ ರೀತಿಯ ಕ್ರಮಗಳನ್ನ ಮಾಡಿ. ಮತ್ತೆ ಇವತ್ತು ಏಕಾಏಕಿ ಬಂದು ಯಾರೋ ಚಿಕನ್ ಅಂಗಡಿ ಮುಂದೆ ಬಾಕ್ಸ್ ಒಳಗಡೆ ಚಿಕನ್ ಇಟ್ಕೊಂಡಿರ್ತಾನೆ, ಗ್ಯಾರೇಜ್ ಅಂಗಡಿ ಒಂದು ಗ್ಯಾರೇಜ್ ಆಗಿ ಬೆಳೆಸ್ಕೊಂಡಿರ್ತಾನೆ, ಇವ್ನು ಹೆಂಗೆ ಬಂದು ಹೊಡೆದಾಕಿದ್ರಲ್ಲ, ಒಪ್ಕೊಳ್ತೀನಿ. ಇದೇ ರೀತಿ ಕೂಡಲೇ ನೀವೇನ್ ಮಾಡಬೇಕು, ನಾನು ಈಗಾಗಲೇ ಹೇಳ್ದಂಗೆ ಕಾರ್ ಶೋರೂಮ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಇವ್ರೇನ್ ಫುಟ್ಪಾತ್ ನ ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಇವ್ರಿಗೂ ಕೂಡ ಇಷ್ಟೇ ಖಾರವಾಗಿ ನೀವು ಉತ್ತರವನ್ನ ಕೊಡ್ತೀರಾ ಅಂತ ಅನ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಕೂಡ ಅದನ್ನ ರಿಯಾಲಿಟಿ ಚೆಕ್ ಆಗಿ ನೋಡ್ತೀವಿ ನಮ್ಮ ಸಂಘಟನೆಯಿಂದ ಅಂತ ಈ ಮೂಲಕ ಹೇಳ್ತಾ ಧನ್ಯವಾದ. ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಹೇಳೋದೊಂದೇ, ಫುಟ್ಪಾತ್ ತೆರವುಗೊಳಿಸಿ, ಅದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಆಯ್ತಾ. ನೀವು ಬಡವರು ಬಗ್ಗರು ಮಾತ್ರ ತೆರವು ಮಾಡಿಸಿ, ಯಾರೋ ಕಾರ್ಪೊರೇಟರ್ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಯಾರೋ ಒಬ್ಬ ಅಧಿಕಾರಿಗಳ ಕಡೆಯಿಂದ ಫೋನ್ ಮಾಡಿಸ್ತಾನೆ, ಅಂಥವ್ರನ್ನ ಬಿಟ್ಬಿಟ್ಟು ನೀವು ಬಡವ್ರ ಬಗ್ಗರನ್ನೆಲ್ಲ ನೀವು ತೆರವು ಮಾಡಿಸೋ ಕೆಲಸ ಮಾಡಬೇಡಿ. ಮಾಡಿದ್ರೆ ಎಲ್ಲರಿಗೂ ಒಂದೇ, ಎಲ್ಲರನ್ನೂ ತೆರವು ಮಾಡಿಸಿ. ಇಲ್ವಾ, ಬಿಟ್ಬಿಡಿ. ಅವ್ರ ಪಾಡ್ಗೆ ಅವ್ರು ಏನೋ ಜೀವನ ಕಟ್ಕೋತಾ ಇದ್ದಾರೆ ಬಡವ್ರ ಬಗ್ಗರು. ಅವ್ರನ್ನ ಏನಕ್ಕೆ ನೀವು ಹಿಂಸೆ ಕೊಡ್ತೀರಿ? ಈ ತರ ಶ್ರೀಮಂತರು ಮಾತ್ರ ಬೆಳಿಬೇಕು, ಬಡವ್ರು ಬೆಳಿಬಾರ್ದಾ? ಅದರಿಂದ ಇದನ್ನ ಮಾಡೋದು ತಪ್ಪು ಅಂತಾನೂ ಹೇಳಲ್ಲ, ಸರಿ ಅಂತಾನೂ ಹೇಳಲ್ಲ. ದಯವಿಟ್ಟು ಯಾರ ಫೋನ್ ಕಾಲ್ಗೂ ನೀವು ಹೊಂದಿದೆ ಎಲ್ಲರನ್ನೂ ಖಾಲಿ ಮಾಡಿಸಿ. ಇಲ್ವಾ, ಬಿಡಿ, ಅವ್ರ ಪಾಡ್ಗೆ ಅವ್ರೇನೋ ಬದುಕೊಳ್ಳಿ. ಇದನ್ನ ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಕೃಷ್ಣ ಬೈರೇಗೌಡರಿಗೆ. ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ, ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ಎಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು, ಫುಟ್ಪಾತ್ನೆಲ್ಲ ಎತ್ತಬೇಕು ಅಂತ ಏನೋ ನಿರ್ಧಾರಗಳು ತಗೊಂಡೆ, ಒಂದ್ ಕಡೆ ಖುಷಿ ಆಗುತ್ತೆ. ಆದ್ರೆ ನಾನೊಂದು ಹೇಳೋದು ಅಂತಂದ್ರೆ, ಬಡವ್ರ ಬಗ್ಗರು ಇರ್ತಾರೆ, ಅದನ್ನ ನಂಬ್ಕೊಂಡು ಎಷ್ಟೋ ಕುಟುಂಬಗಳು ಇರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಟ್ಟು ಇಷ್ಟು ದಿನ ಅಂತ ಟೈಮ್ ಕೊಟ್ಟು ನೀವು ತೆರವು ಮಾಡಿಸಿ ಸ್ವಾಮಿ, ಒಳ್ಳೇದು, ಸರ್ಕಾರಕ್ಕೆ ಆಗುತ್ತೆ, ಒಳ್ಳೆ ಕೆಲಸ, ಜನಗಳು ಆರಾಮಾಗಿ ಓಡಾಡ್ಬೋದು. ಫುಟ್ಪಾತ್ ಮೇಲೆ ತುಂಬಾ ಒತ್ತುವರಿ ಮಾಡ್ಕೊಂಡಿದೆ. ಕಲಾಸಿಪಾಳ್ಯ ಇರ್ಬೋದು, ಶಿವಾಜಿ ನಗರ ಇರ್ಬೋದು, ರಸಲ್ ಮಾರ್ಕೆಟ್ ಇರ್ಬೋದು, ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಆಮೇಲೆ ಒಂದು ಇದೇನಾಗಿದೆ ಅಂತಂದ್ರೆ, ಏಕಾಏಕಿ ಇವಾಗ ಇವಾಗ ಟೋವಿಂಗು ಸ್ಟಾರ್ಟ್ ಆಗೋಗಿದೆ. ಏಕಾಏಕಿ ಬಂದು ಗಾಡಿಗಳು ಎತ್ಕೊಂಡು ಹೋಗೋದು, ಹೇಳ್ದೆ ಕೇಳ್ದಂಗೆ ಇದ್ ಮಾಡೋದು, ಇದೆಲ್ಲ ಒಂಥರ ಒಂದು ದುಡ್ಡಿಗೆ ಮಾತ್ರ ನಿಂತ್ಕೊಂಡ್ಬಿಡಿ. ಬಡವ್ರ ಕಷ್ಟ ಸುಖನ ನೋಡಿ ನೀವು ಅರ್ತ್ಕೊಂಡು ಒಂಚೂರು ಅವ್ರಿಗೊಂದು ಸ್ವಲ್ಪ ಏನಾದ್ರು ಒಳ್ಳೆ ರೀತಿ ಹೇಳಿ, ಒಂದು ಸ್ವಲ್ಪ ಒಂದು ತಿಂಗಳ ಕಾಲಾವಕಾಶ ಕೊಟ್ಟು ಅವ್ರಿಗೆಲ್ಲ ಒಂದು ಮನವಿ ಮಾಡಿ, ಹಿಂಗೆ ಎತ್ತಿ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ನೀವು ಲಾರಿ ತುಂಬಿಕೊಂಡು ಟ್ರ್ಯಾಕ್ಟರ್ಗಳು ತಗೊಂಡ್ಬಂದ್ಬಿಟ್ಟು ನೀವೆಲ್ಲ ತುಂಬ್ಕೊಂಡು ಹೋಗೋದು ಅದು ಸರಿ ಇಲ್ಲ. ಏನಕ್ಕೆ ಅಂದ್ರೆ ಅವ್ರನ್ನ ಏಕಾಏಕಿ ತುಂಬಿದಾಗ ಅವರು ಒಂದು ದಿನಕ್ಕೆ 500,000, ಒಂದು ದಿನಕ್ಕೆ 500,000 ದುಡಿಯುವಂಥವ್ರು ಇರ್ತಾರೆ. ಅದು ನೀವು ಎತ್ಕೊಂಡು ಹೊಂಟೋಗ್ಬಿಡ್ತು ಅಂದ್ರೆ ಅವ್ರ ಮಕ್ಳುಗಳೆಲ್ಲ ಬೀದಿಗೆ ಬಂದ್ಬಿಡ್ತಾರೆ. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕೃಷ್ಣ ಬೈರೇಗೌಡರು ಒಂದು ನಿರ್ಧಾರ ತಗೊಂಡಿದ್ದಾರೆ. ಇವಾಗ ಅವ್ರು ನಿರ್ಧಾರ ತಗೊಂಡಿರೋದು ಏನು, ಇವಾಗ ಫುಟ್ಪಾತು
ವ್ಯಾಪಾರಗಳನ್ನೆಲ್ಲ ತೆರವುಗೊಳಿಸ್ಬೇಕಂತ ಮಾಡ್ತಾ ಇದಾರೋ ಅದೆಲ್ಲ ಬರೀ ಬಡವರಿಗೆ ಮಾತ್ರ ಸೀಮಿತನಾ ಅಥವಾ ಶ್ರೀಮಂತರಿಗೂ ಅನ್ವಯ ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಇವಾಗೇನು ಅವ್ರು ತಗೊಂಡಿರೋ ನಿರ್ಧಾರ ಎಲ್ಲರಿಗೂ ಒಳ್ಳೇದಾಗಬೇಕು, ಇಲ್ಲ ಅಂತಲ್ಲ. ಬಡವರ ಮೇಲೆ ಒಂದು ಅನ್ಯಾಯ ಆಗೋಂಥ ಕೆಲಸಗಳು ಮಾಡಬಾರ್ದು. ಇವಾಗ ಏನಿದೆ ಎಲ್ಲ ಒಂದು ಈಗ ಎಲ್ಲ ಬಡವರದಾಗಲಿ ಶ್ರೀಮಂತರಾಗಲಿ ಎಲ್ಲ ಪುಡಬಾತು ವ್ಯಾಪಾರಿಗಳನ್ನ ಅವ್ರು ತೆರವುಗೊಳಿಸ್ಬೇಕು. ಒಂದೇ ಏರಿಯಾದಲ್ಲಿ ಮಾಡಬಾರ್ದು. ಅದು ಅವ್ರು ಒಂದು ಏರಿಯಾದಲ್ಲಿ ಖಾಲಿ ಮಾಡಿಸಿ ಇನ್ನೊಂದು ಏರಿಯಾದಲ್ಲಿ ಮಾಡಿಬಿಡಿಸೋದು ಅವೆಲ್ಲ ಆಗಬಾರ್ದು. ಎಲ್ಲ ಏರಿಯಾದಲ್ಲೂ ಖಾಲಿ ಮಾಡಬೇಕದು. ಇದು ನಮ್ಮ ಕಡೆಯಿಂದ ಒಂದು ಒತ್ತಾಯ. ನಮಸ್ತೆ ಸ್ನೇಹಿತರೆ, ನಾನೇ ನಿಮ್ಮ ಮನೆ ಮಗ ತಾಯ್ನಾಡು ರಾಘವೇಂದ್ರ. ಏನು GBA ಮಹಾನಗರ ಪಾಲಿಕೆ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡೋಕ್ಕೆ ಹೊರಟಿದ್ದಾರೋ ನಮಗಂತೂ ಅರ್ಥನೇ ಆಗ್ತಾಯಿಲ್ಲ. ಈ ಒಂದು ಕಡೆಗೆ ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡ್ತಾಯಿದ್ದಾರೆ ಬಿಡದಿಯಲ್ಲಿ. ಇನ್ನೊಂದು ಕಡೆಗೆ ರಾತ್ರಿ ಹಸ್ತಂತ ಕೂಲಿ ಕಾರ್ಮಿಕ ಫುಟ್ಪಾತಲ್ಲಿ ಊಟ ಮಾಡೋಣ, ತಿಂಡಿ ತಿನ್ನೋಣ, ಏನೋ ನೆಮ್ಮದಿಯಾಗಿ ಹೋಗಿ ಊಟ ಮಾಡ್ಕೊಂಡು ಮಲಗೋಣ ಅಂದರೆ ಅದಕ್ಕೂ ಕೂಡ ಈ ಸರ್ಕಾರ ಕಲ್ಲು ಹಾಕುವಂಥ ಕೆಲಸ ಮಾಡ್ತಾಯಿದೆ. ನೋಡಿ ಸ್ವಾಮಿ, ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳೋದು ಕಾನೂನಿನ ರೀತಿ ಅಪರಾಧ ಮತ್ತು ಜನಗಳಿಗೆ ತೊಂದರೆ ಆಗುತ್ತೆ, ನಾವು ಒಪ್ಕೊಳ್ತೇವೆ. ಆದರೆ ಇವತ್ತು ಇದೇ ಫುಟ್ಪಾತಲ್ಲಿ ನಿಮ್ಮ ಕುಲ ಬಾಂಧವರು, ನಿಮ್ಮ ಸೋದರರು ಗುಜರಿ ವ್ಯಾಪಾರ ಮಾಡ್ತಾರೆ. ಗುಜರಿಗಟ್ಲೆಗೆ ನೀವು ಹೋಗ್ಬೇಕು ಬನಶಂಕರಿ ರೋಡಿಂದ ರಿಂಗ್ ರೋಡಲ್ಲಿ ಎಲ್ಲ ಕಡೆ ತಿಲಕ್ ನಗರ ಇರ್ಬೋದು, ಆಲ್ಮೋಸ್ಟ್ ಯಾವ ಒಂದು ನಿಮ್ಮ ಬಾಂಧವರು ಇದ್ದಾರಲ್ಲ ಅಲ್ಲೆಲ್ಲ ಗುಜರಿ ವ್ಯಾಪಾರ ಮಾಡ್ತಾರೆ. ಅದು ಯಾರಿಂದ ಹೊಟ್ಟೆ ತುಂಬಲ್ಲ, ಅದು ಗುಜರಿ ವ್ಯಾಪಾರದಿಂದ ಆ ಒಬ್ಬ ವ್ಯಕ್ತಿ ಹೊಟ್ಟೆ ತುಂಬುತ್ತೆ ಬಿಟ್ಟರೆ ಜನಗಳ ಹೊಟ್ಟೆ ತುಂಬಲ್ಲ. ಆಮೇಲೆ ಕೆಲ ಮಾರ್ಕೆಟ್ಗಳಲ್ಲಿ ನಮ್ಮ ಹೊರ ರಾಜ್ಯದಿಂದ ಬಂದ ತಮಿಳವರು ವ್ಯಾಪಾರ ಮಾಡ್ತಾರೆ. ಇವತ್ತು ಎಲ್ಲೋ ನೀವು 1, 2, 3 ಬೆರಳಿಕೆ ಅಂತ ಇರೋವಂಥ ಕನ್ನಡಿಗರು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಫುಟ್ಪಾತನ್ನು ತೆರವುಗೊಳಿಸ್ತೇವೆ ಅಂದರೆ ಮೊದಲು ಫುಟ್ಪಾತನ್ನು ತೆರವುಗೊಳಿಸೋರೊಳಗಡೆ ಏನು ಇಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಬೀಡ ಅಂಗಡಿಗಳಿರ್ಬೋದು, ಫುಟ್ಪಾತನ್ನ ಊಟ ತಿಂಡಿ ಮಾರುವಂಥವ್ರು ಇರ್ಬೋದು, ಪಾನಿಪುರಿ ಮಾಡೋವಂಥಿರ್ಬೋದು, ಎಲ್ಲರೂ ಇವತ್ತು ಜನಗಳ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಇದು ಬಡವರ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ಫುಟ್ಪಾತ್ ವ್ಯಾಪಾರಿಗಳಿಗೆ ಮೊದಲನೇದಾಗಿ ಬೇರೆ ಉದ್ಯೋಗವನ್ನು ಕಲ್ಪಿಸಿಕೊಡಿ. ಮತ್ತು ಎರಡನೇದಾಗಿ ಏನು ಈ ಒಂದು ಹೋಟೆಲ್ಗಳಿದಾರಲ್ಲ, ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳು, ಉಡುಪಿ, ಕೃಷ್ಣ, ದ್ವಾರಕಾ, ಏನೇನೋ ಇದಾವಲ್ಲ, ಆ ಹೋಟೆಲ್ಗಳಿಗೆ ಹೇಳಿ ನಿಮ್ಮ ಒಂದು ಸರ್ಕಾರದಿಂದ ಸಬ್ಸಿಡಿ ಕೊಟ್ಬಿಟ್ಟು ಏನು ಫುಟ್ಪಾತಲ್ಲಿ ಕೊಡುವಂಥ ಕ್ವಾಲಿಟಿ ಊಟವನ್ನು ಮತ್ತು ಫುಟ್ಪಾತಲ್ಲಿ ಏನು ಕೊಡ್ತಾರಲ್ಲ ಆ ರೇಟಿನಲ್ಲಿ, ಆ ಒಂದು ದರದಲ್ಲಿ ಜನಗಳಿಗೆ ಊಟವನ್ನು ಕೊಡಲು ಹೇಳಿ. ಇಲ್ಲಾಂದರೆ ಏನು ಮಾಡಬೇಕು ಸ್ವಾಮಿ? ಇವತ್ತು ಎಷ್ಟೋ ಜನ ನಮ್ಮ ಕಾರ್ಮಿಕರೇ ಸಾಯಂಕಾಲ 7 ಗಂಟೆ 8 ಗಂಟೆ ಆಯಿತು ಅಂದರೆ ಬ್ಯಾಚುಲರ್ಗಳಿರ್ತಾರೆ, ಅವರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಆ ಥರದವ್ರು ಇವತ್ತು ಫುಟ್ಪಾತಲ್ಲಿ ಊಟ ಮಾಡ್ಕೊಂಡೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಡ್ಯೂಟಿ ಬರ್ತಾರೆ. ಈ ಥರ ಇದ್ದವಾಗ ನೀವು ಯಾಕೆ ಬಡವ್ರ ಮೇಲೆ ನಿಮಗೆ ಕಣ್ಣು, ಯಾಕೆ ರೈತರ ಮೇಲೆ ಕಣ್ಣು? ನಿಮಗೆ ಬೇರೆ ಏನು ಕಾಣಿಸ್ತಾ ಇಲ್ವಾ? ಅಭಿವೃದ್ಧಿ ಅಂದರೆ ಹೇಗ್ರಿ? ನಮ್ಮ ಏನು ಮೈಸೂರು ಮಹಾರಾಜರು ಅಣೆಕಟ್ಟು ಕಟ್ಟಿದ್ರು. ಇವತ್ತು ಸಾವಿರಾರು ಜನರಿಗೆ ಕರೆಂಟ್ ಇರ್ಬೋದು, ನೀರಿರ್ಬೋದು, ರೈತರಿಗೆ ಒಳ್ಳೇದು ಮಾಡಿದರು. ಆ ರೀತಿಯ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಮೊದಲು ನೀವು ನಿಮ್ಮಲ್ಲಿರೋ ಕಸವನ್ನು ಎತ್ತುವಂಥ ಕೆಲಸ ಮಾಡಿ. ಫುಟ್ಪಾತ್ ಇವತ್ತು ಬರೀ ಒತ್ತುವರಿ ಫುಟ್ಪಾತ್ ವ್ಯಾಪಾರಿಗಳಿಂದ ಆಗಿಲ್ಲ. ಕಸ ಕಡ್ಡಿಗಳನ್ನು ಎತ್ತುವಂಥ ಕೆಲಸ ಮಾಡಿ, ಒಣಗೋಗಿರೋ ಮರವನ್ನು ಕಟ್ ಮಾಡುವಂಥ ಕೆಲಸ ಮಾಡಿ, ಆಮೇಲೆ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ. ಇವತ್ತೇನಾದರೂ ಫುಟ್ಪಾತಿಂದ ಎಷ್ಟು ಜನ ಏನಾದರೂ ಅಕ್ಕಪಕ್ಕ ಬಸ್ ಸ್ಟ್ಯಾಂಡ್ ಹತ್ರ ಸಾಯ್ತಾರೋ ಅದರಲ್ಲಿ 100 ಪಟ್ಟು ಜನ ಇವತ್ತು ನಿಮ್ಮ ರಸ್ತೆ ಗುಂಡಿಗಳಿಂದ ಸಾಯ್ತಾ ಇದ್ದಾರೆ. ಇದನ್ನು ಯಾರು ಕೇಳ್ತಾರೆ ಸ್ವಾಮಿ? ಮೊದಲು ನಿಮ್ಮನ್ನು ಸರಿ ಮಾಡ್ಕೊಳ್ಳದೆ ಎಲ್ಲಿಂದ ದುಡ್ಡು ಬರುತ್ತೆ? ಇನ್ನೇನೋ ಫುಟ್ಪಾತ್ ವ್ಯಾಪಾರಿಗಳು ಕಂಡು ಬಂದಿದೆಯಾ ನಿಮ್ಮ ಬೆಟ್ಟಿ ಭಾಗ್ಯದಲ್ಲಿ? ಅವರೇನಾದ್ರು ಕಲೆಕ್ಷನ್ ಮಾಡಿ ಇಷ್ಟಿಷ್ಟು ಕೊಟ್ಬಿಡ್ಲಿ ಸರ್ಕಾರಕ್ಕೆ ಅನ್ನೋ ರೀತಿ ಏನಾದ್ರು ನಿಮ್ಮದು ಮಹಾನಗರ ಪಾಲಿಕೆ GBA ಏನಾದ್ರು ಇದೆಯಾ ನಿಮ್ಮ ಅನ್ನಾರ ಗೊತ್ತಿಲ್ಲ. ಆದರೆ ಏನಾದರೂ ನೀವು ಫುಟ್ಪಾತ್ ವ್ಯಾಪಾರಿಗಳನ್ನು ನೀವೆಲ್ಲರನ್ನು ಒಕ್ಕಲೆಬ್ಸುವಂಥ ಕೆಲಸ ಮಾಡಿದರೆ ನಾವು ಕರವೇ ಗಜಸೇನೆಯಿಂದ ಬೃಹತ್ ಹೋರಾಟವನ್ನು ಮಾಡ್ತೇವೆ, ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಥರ ನೀವು ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಈ ರೀತಿ ನೀವು ಅನ್ಯಾಯ ಮಾಡ್ತಾ ಹೋದರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಇನ್ಮೇಲೆ ಹೇಳಿ ಹೆಸರಿಲ್ಲಂಗೆ ಆಗುತ್ತೆ ಕರ್ನಾಟಕದಲ್ಲಿ. ಯಾಕೆಂದರೆ ನೋಡ್ರಿ, ಇವತ್ತು ಬೆಂಗಳೂರಿಗೆ ತೊಂದರೆ ಆಗ್ತಾ ಇರೋದು ಫುಟ್ಪಾತ್ ವ್ಯಾಪಾರಿಗಳ ಒಂದೇ ಅಲ್ಲ. ಇವತ್ತು BBMPಯ ಕಸದ ಸಮಸ್ಯೆಯಿಂದ, ನಿಮ್ಮ ಮಹಾನಗರ ಪಾಲಿಕೆಯ ಬಸ್ಗಳು, BMTC ಬಸ್ಗಳ ರಿಪೇರಿಗಳಿಂದ, ಈ ರೀತಿ ಹಲವಾರುಗಳಿಂದ ಇವತ್ತು BBMP ನಮ್ಮ ಮಹಾನಗರ ಪಾಲಿಕೆಯಲ್ಲಿ, ನಮ್ಮ ಬೆಂಗಳೂರು ನಗರದಲ್ಲಿ
ಟ್ರಾಫಿಕ್ ಜಾಮ್ ಇರ್ಬೋದು, ಜನಗಳಿಗೆ ತೊಂದರೆ ಹಾಕೋದು ಬಿಟ್ಟರೆ ಬರೀ ಒಂದು ಫುಟ್ಪಾತ್ ವ್ಯಾಪಾರಿಗಳಿಂದ ಅಲ್ಲ. ದಯಮಾಡಿ ಒಬ್ಬ ಸದೃಢವಾದಂಥ ಮುಖ್ಯಮಂತ್ರಿಗಳು ನೀವು ಕೂಡ ಕೆಳಮಟ್ಟದಿಂದ ಬಂದಿದ್ದೀರಾ. ಒಬ್ಬ ರೈತರ ಮಗ, ನೀವೆಲ್ಲ ನಮಗೆ ಪ್ರೇರಣೆ ಆಗಿದ್ದೀರಾ. ನಿಮ್ಮ ಧೈರ್ಯ, ನಿಮ್ಮ ಸಾಹಸಕ್ಕೆ ನಾವೆಲ್ಲ ನಿಮ್ಮ ಒಂದು ಇದನ್ನಾಗಿ ಆದರೆ ಇವತ್ತು ನೀವು ಒಳ್ಳೆಯ ಕೆಲಸ ಮಾಡಿ ಈ ರೀತಿಯ ಫುಟ್ಪಾತ್ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಬೇಡಿ ಅಂತ ನಾವು ಕರವೇ ಗಜಸೇನೆಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದ. ಈಗ ನಮಗೆ ಬೆಂಗಳೂರು ಎಲ್ಲ ಕಡೆನೂ ಒತ್ತುವರಿ ತೆರವು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ನಗರಾಭಿವೃದ್ಧಿ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. BBMP GBA ಎಲ್ಲ ಕಡೆನೂ ಮಾಡ್ತಿದ್ದಾರೆ. ನನಗೆ ತುಂಬ ಇವತ್ತು ಕಷ್ಟವಾದ ಕರಾಳ ದಿನ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಾನು ಬೀದಿ ವ್ಯಾಪಾರಿಗೆ ಕರಾಳ ದಿನ ಬೆಂಗಳೂರಲ್ಲಿ ಬದುಕಕ್ಕೆ ಬಿಡ್ತಾ ಇಲ್ಲ ಇವರು. DK ಶಿವಕುಮಾರ್ ಸಾಹೇಬರು ಬೆಂಗಳೂರು ಉಸ್ತುವಾರಿ ಆಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು. ಅವರು ಹೇಳಿದ್ರು 27,000 ಜನಕ್ಕೆ ನೀಟಾಗಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಅಂತ ಅವಕಾಶ ಮಾಡಿಕೊಟ್ಟಿದ್ರು. ಅವರು ಯಾರು ತೊಂದರೆ ಕೊಡಲಿಲ್ಲ. ಈಗ ಯಾರು ನಮ್ಮ ಪಾಪ ಕೃಷ್ಣ ಬೈರೇಗೌಡರು ಬಂದು ಇವತ್ತು ನಮಗೆ ತುಂಬ ಕಷ್ಟವಾದ ಕೆಲಸಗಳು ಕೊಡ್ತಿದ್ದಾರೆ. ನಾವು ಇದನ್ನ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದೇ ತಿಂಗಳು 9ನೇ ತಾರೀಕು ನಾವು ಬೆಂಗಳೂರಿನಂಥ ಎಲ್ಲ ಬೀದಿ ವ್ಯಾಪಾರಿಗಳು, ಎಲ್ಲ ಸಂಘಟನೆಗಳು ಒಗ್ಗೂಡಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಎಲ್ಲ ಅಂಗಡಿ ಮುಂಗಟ್ಟನ್ನು ಮುಚ್ಚಿ ಅವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಫ್ರೀಡಮ್ ಪಾರ್ಕ್ ಹೋಗ್ಬೇಕಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಮಧ್ಯಾಹ್ನ ನಮ್ಮದು ಒಂದು ಸಮಿತಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು ಸೇರಿ ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದೀವಿ. ಇವತ್ತು ಇದೇ ಸೋಮವಾರ ನಾವು ಮಾಡಿ 9ನೇ ತಾರೀಕಿಗೆ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು. 20,000 ಜನಗಳನ್ನ ಸೇರಿಸಿ ಬೆಂಗಳೂರು ಬೀದಿ ವ್ಯಾಪಾರಿಗಳಿಂದ ಏನು ಕಷ್ಟ ಇದೆ, ಏನು ಇವತ್ತು ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಏನು ನಾವು ವ್ಯಾಪಾರಿಗಳು ಯಾವುದೇ ತೀರ್ಮಾನ ಇಲ್ಲ, ಏಕಾಏಕಿ ಇವರು ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಯಾವ ಮಟ್ಟಿಗೆ ತೆಗಿತಾರೆ ಇವರು? ನಮಗೆ ವೆಂಡಿಂಗ್ ದುಡ್ಡು ಮಾಡಿಕೊಡ್ಬೇಕು, ಜಾಗ ತೆಗಿಲಿ, ನಾವೇನು ಒಪ್ಕೊಳ್ತೀವಿ. ಫುಟ್ಪಾತ್ ಎಂಕ್ರೋಚ್ಮೆಂಟ್ ತೆಗಿಬೇಕಾ, ಅದಕ್ಕೆ ನಾವು ಕೋಪರೇಟ್ ಮಾಡ್ತೀವಿ. ಯಾಕೆ ನಮಗೆ ಜಾಗ ಇಲ್ವಾಗಾದ್ರೆ ನಾವು ಒಂದು ಈ ದೇಶ ಪ್ರಜೆ ಅಲ್ವಾ, ನಾವು ಅದನ್ನು ಯಾರೂ ಕೇಳ್ತಾ ಇಲ್ಲ. ನಾವು ಬೀದಿ ವ್ಯಾಪಾರಿಗಳಿಗೆ ಇವತ್ತು ಕರಾಳ ದಿನವಾಗಿದೆ. ಹಂಗಾಗಿ ಇವತ್ತು ನಾವು ನಮ್ಮದು ಒಂದು ಒಕ್ಕೂಟ ಅಥವಾ ನವ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿ ಸಂಘ ಮತ್ತು ಎಲ್ಲ ಸಂಘಟನೆಗಳು ಇವತ್ತು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಅದು 9ನೇ ತಾರೀಕು ನಾವು ಬೆಂಗಳೂರಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಫುಡ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲ ಅಂಗಡಿಗಳು ಮುಚ್ಚಿ ಹೋರಾಟ ಮಾಡುವಂಥ ಕೆಲಸ ನಾವು 9ನೇ ತಾರೀಕು ಮಾಡ್ತೀವಿ. ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ. ಅದಕ್ಕೆ ಅವತ್ತು ರೈತರು ಮತ್ತೊಂದು ಎಲ್ಲ ಬೆಂಬಲ ನಾವು ಕೇಳ್ತಿದ್ದೀವಿ. ಎಲ್ಲ ಸಂಘಟನೆ ಬೆಂಬಲ ಕೇಳ್ತಿದ್ದೀವಿ. ಎಲ್ಲರೂ ಬೆಂಬಲ ಕೊಡೋಕೆ ರೆಡಿ ಇದ್ದಾರೆ. 9ನೇ ತಾರೀಕು ನಾವು ಬೆಂಗಳೂರಲ್ಲಿ ನಮ್ಮದು ಒಂದು ಪ್ರದರ್ಶನ ಖಂಡಿತ ನಿಶ್ಚಿತ ಮಾಡ್ತೀವಿ. ಈಗ ಏನು GBA ಅವರು ಇವತ್ತು ಬೆಳಗ್ಗೆಯಿಂದ ಫುಟ್ಪಾತ್ ತೆರವು ಅಂತ ಕಾರ್ಯಕ್ರಮನ ಮಾಡ್ತಾ ಇದ್ದಾರೋ ಅದು ಆ್ಯಕ್ಚುಲಾಗಿ ಬ್ಯಾಂಗ್ಳೂರು ಸಾರ್ವಜನಿಕರಿಗೆ ತುಂಬ ಒಳ್ಳೆಯದು. ಫುಟ್ಪಾತ್ ಎಲ್ಲ ಕ್ಲೀನ್ ಆಗುತ್ತೆ, ಓಡಾಡೋಕ್ಕೆ ಆರಾಮಾಗಿ ಫುಟ್ಪಾತ್ ಮೇಲೆ ಜನಕ್ಕೆ ಜಾಗ ಸಿಗುತ್ತೆ. ಇದು ತುಂಬ ಒಳ್ಳೆಯ ಅಭಿಯಾನನೇ. ಆದರೆ ಇದೇ ಫುಟ್ಪಾತ್ನ ನಂಬಿಕೊಂಡು ಎಷ್ಟೋ ಜನ ಬಡವರು ಜೀವನ ಕಟ್ಕೊಂಡಿದ್ದಾರೆ. ಅವ್ರನ್ನ ನಂಬಿಕೊಂಡು ಎಷ್ಟೋ ಜನ ಫ್ಯಾಮಿಲೀಸ್ ಇದೆ. ಫುಟ್ಪಾತ್ ವ್ಯಾಪಾರ ನಂಬಿಕೊಂಡೇ ಎಷ್ಟೋ ಜನ ಫ್ಯಾಮಿಲೀಸ್ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಈಗ ಅವರೆಲ್ಲ ಏನು ಮಾಡಬೇಕು? ಅವ್ರಿಗೆ ಬೇರೆ ಇನ್ನೊಂದು ಕಡೆ ಜಾಗ ಕೊಟ್ಬಿಟ್ಟು ಅವ್ರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟು ಫುಟ್ಪಾತ್ನೆಲ್ಲ ಕ್ಲೀನ್ ಮಾಡಿದ್ರೆ ಅದು ಒಳ್ಳೆಯದು. ಆದರೆ ಪಾಪ ಅವರೆಲ್ಲ ಅವ್ರ ಜೀವನಕ್ಕೆ ಏನು ಮಾಡಬೇಕು? ಇವಾಗ ಸಡನ್ನಾಗಿ ಜಯನಗರ, ಮಲ್ಲೇಶ್ವರಂ ಅಲ್ಲೆಲ್ಲ ಹೋಗ್ಬಿಟ್ಟು ಫುಟ್ಪಾತಲ್ಲಿ ವ್ಯಾಪಾರ ಮಾಡಬಾರ್ದು, ನೀವು ಎಲ್ಲ ಹೋಗ್ಬಿಡ್ಬೇಕು ಅಂದರೆ ಅವರೆಲ್ಲ ಏನು ಮಾಡಬೇಕು? ಅವ್ರು ಅದನ್ನೇ ನಂಬ್ಕೊಂಡು ಇರ್ತಾರೆ ಅಲ್ವಾ. ಈ ಗಾಂಧಿ ಬಜಾರಲ್ಲಿ ಹೇಗೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಂತಲೇ ಜಾಗ ಮಾಡಿಕೊಟ್ರು, ಅದೇ ಥರ ಬೇರೆ ಕಡೆನೂ ಅವ್ರಿಗೆ ಅಂತ ಬೇರೆ ಜಾಗ ಮಾಡಿಕೊಟ್ಬಿಟ್ಟು ಅನುಕೂಲ ಮಾಡಿಕೊಟ್ಬಿಟ್ಟು ಆಮೇಲೆ ಶೆಡ್ಡೆಲ್ಲ ಹೊಡೆಯೋದು ಅವೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಮಸ್ತೆ ಎಲ್ರಿಗೂ. ಇವತ್ತಿನ ವಿಷಯ ಬಂದು ಫುಟ್ಪಾತ್ ಕ್ಲಿಯರೆನ್ಸ್ ಡ್ರೈವ್. ಸೊ ಇದು ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರು ಈ ಕ್ಯಾಂಪೇನ್ನ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡಲೇಬೇಕು ಅಂತ ಮಾಡ್ತಾ ಇದ್ದಾರೆ. ಸೊ ರಿಯಲಿ ಅಪ್ರಿಷಿಯೇಟ್ ಕೃಷ್ಣ ಬೈರೇಗೌಡ ಸರ್ ಫಾರ್ ದಿಸ್ ಕ್ಯಾಂಪೇನ್. ಸೊ ಫುಟ್ಪಾತ್ ಕ್ಲಿಯರೆನ್ಸ್ ಡ್ರೈವ್ ಅನ್ನೋದು ನಮ್ಮ ಬೆಂಗಳೂರಲ್ಲಿ ನಿಜವಾಗ್ಲೂ ಬೇಕಾಗಿತ್ತು. ಸೊ ಏನಕ್ಕೆ ಅಂದರೆ ಫಸ್ಟ್ ಬಂದು ಸೇಫ್ಟಿ. ಎಲ್ರಿಗೂ ಗೊತ್ತಿರೋ ಥರ ಒಂದು 30% ಆಫ್ ದ ರೋಡ್ ಆಕ್ಸಿಡೆಂಟ್ಸ್ ಬ್ಯಾಂಗ್ಳೂರಿನಲ್ಲಿ ನಾವು ತುಂಬ ನೋಡ್ತಾನೆ ಇದ್ವಿ. ಇದು ಏನಕ್ಕೆ ಆಗ್ತಿತ್ತು ಅಂದರೆ ಪೆಡಿಸ್ಟ್ರಿಯನ್ಸ್ ಅವರು ಅಂದರೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋವ್ರಿಗೆ ತುಂಬ ಆಕ್ಸಿಡೆಂಟ್ಸ್ನ ಫೇಸ್ ಮಾಡ್ತಾಯಿದ್ರು. ಏನಕ್ಕೆ ಅಂದರೆ ಫುಟ್ಪಾತ್ಸ್ ಕ್ಲಿಯರ್ ಇರ್ತಾ ಇರಲಿಲ್ಲ, ಅದು ಸ್ಲ್ಯಾಬ್ಸ್ ಆದರೂ ಕಿತ್ತೋಗಿರೋದು, ಅಥವಾ ಫುಟ್ಪಾತ್ ಮೇಲೆ ಈ ಚಿಕ್ಕ ಅಂಗಡಿಗಳು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರೋದಕ್ಕೆ ಅಥವಾ ಪಾರ್ಕಿಂಗ್ ಮಾಡ್ಕೊಂಡಿರೋದಕ್ಕೆ ಇದೆಲ್ಲ ಮಾಡಿಕೊಂಡು ಅವರು ಒಂದು
ಏನು ವ್ಯಾಪಾರ ಮಾಡೋದಕ್ಕೆ ಆಗಲಿ ಅಥವಾ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಮೆಟೀರಿಯಲ್ಸ್ ಡಂಪ್ ಮಾಡಿರೋದೇ ಆಗಿರಲಿ, ಹಂಗೆಲ್ಲ ಇದ್ದಾಗ ಯೂಶಲಾಗಿ ಪೆಡೆಸ್ಟ್ರಿಯನ್ಸ್ಗೆ ಫುಟ್ಪಾತೇ ಇಲ್ಲದೆ ಇದ್ದಾಗ ಅವರೆಲ್ಲಿ ನಡೀತಾರೆ? ರೋಡ್ ಮೇಲೆ ನಡೀತಾರೆ. ರೋಡ್ ಮೇಲೆ ನಡೀತಾ ಇದ್ದಾಗ ಏನಾಗುತ್ತೆ, ತುಂಬ ಫಾಸ್ಟಾಗಿ ಬರೋ ವೆಹಿಕಲ್ಸು ಅವು ಹೊಡ್ಕೊಂಡು ಹೋಗೋರು, ಒಬ್ಬೊಬ್ಬರಿಗೆ ವಯಸ್ಸಾದವ್ರಿಗೆ ಅದನ್ನು ಹೇಗೆ ನೆಗೋಷಿಯೇಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಥರದಿಂದ 30% ಆಫ್ ಆಕ್ಸಿಡೆಂಟ್ಸ್ನ ನಾವು ನೋಡ್ತಾ ಇದ್ವಿ. ಸೊ ಇದರಲ್ಲಿ ತುಂಬ 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 ಕಷ್ಟಪಡ್ತಾ ಇದ್ದಿದ್ದು ಸೀನಿಯರ್ ಸಿಟಿಸನ್ಸ್ ಮತ್ತು ಕಿಡ್ಸ್ ಮತ್ತು ಈ ಡಿಸೇಬಲ್ಡ್ ಪೀಪಲ್. ಅವ್ರಿಗೆ ಒಂದು ಸ್ಮೂತ್ ಫುಟ್ಪಾತ್ ಇಲ್ಲದೆ ಇದ್ದಾಗ, ಅವ್ರಿಗೆ ನಡೆಯೋಕ್ಕೆ ಇಂಡಿಪೆಂಡೆನ್ಸ್ ಅಥವಾ ಒಂದು ಫ್ರೀಡಮ್ ಇಲ್ಲದೆ ಇದ್ದಾಗ ಅವರು ಅನಿವಾರ್ಯ ಇಲ್ಲದೆ ರೋಡ್ ಮೇಲೆ ನಡಿಬೇಕಾದ್ರೆ ಈ ಥರ ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು. ಸೊ ಇದನ್ನ ಒಂದು ಸುಪ್ರೀಂ ಕೋರ್ಟು ಏನು ಹೇಳಿದೆ, ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಸೆಟ್ ವಾಕಿಂಗ್ ಆನ್ ಫುಟ್ಪಾತ್ಸ್ ವಿತೌಟ್ ಎನಿ ಅಬ್ಸ್ಟ್ರಕ್ಷನ್ ಇಸ್ ದ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಸಿಟಿಸನ್ ಅಂತ. ಸೊ ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನ ಕೃಷ್ಣ ಬೈರೇಗೌಡ ಸರ್ ಅವರು ಇದನ್ನು ಸ್ಟ್ರಿಕ್ಟಾಗಿ ತೊಗೊಂಬರ್ತಾ ಇದ್ದಾರೆ. ಇದು ನಾವೆಲ್ಲರೂ ಸೇರಿಕೊಂಡು ಇದನ್ನು ಈ ಒಂದು ಇನಿಷಿಯೇಟಿವ್ನ ಸ್ಮೂತಾಗಿ ಎಲ್ಲರೂ ಸೇರಿ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಇದು ಸಿಟಿದು ಫಸ್ಟ್ ಫೇಸ್ನಲ್ಲಿ 2000 ಕಿಲೋಮೀಟರ್ಸ್ ಫುಟ್ಪಾತ್ನ ಕ್ಲಿಯರ್ ಮಾಡಬೇಕು ಅಂತಿದ್ದಾರೆ. ಸೊ ಇದು ಒಂದು ಸ್ಟ್ರಾಂಗ್ ಮೆಸೇಜ್ ಆಗಿ ಎಲ್ರಿಗೂ ಕಳಿಸ್ತಾ ಇದೆ. ಫುಟ್ಪಾತ್ಸ್ ಈಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಬಟ್ ಎ ಪಬ್ಲಿಕ್ ಪ್ರಾಪರ್ಟಿ. ಇಟ್ಸ್ ನಾಟ್ ಎ ಪ್ರೈವೇಟ್ ಸ್ಟೋರೇಜ್ ಸ್ಪೇಸ್ ಅನ್ನೋದು ಒಂದು ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ನ ಕಳಿಸಿದೆ. ಇದು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಇದರಿಂದ ಚಾಲೆಂಜಸ್ ಇವನ್ GBA ಫೇಸ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ಟ್ರೀಟ್ ವೆಂಡರ್ಸ್ ಅವ್ರಿಗೆ ಫುಟ್ಪಾತ್ ಸ್ಪೇಸ್ನಲ್ಲೇ ಅವ್ರದ್ದು ವ್ಯಾಪಾರ ಮಾಡ್ಕೊಂಡಿದ್ದಾಗ ಅದು ಅವ್ರದ್ದು ಒಂದು ಲೈವ್ಲಿಹುಡ್ ಆಗಿತ್ತು. ಸೊ ಇವಾಗ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ಯಾರೆಲ್ಲ ಲೈಸೆನ್ಸ್ ಇದೆಯೋ ಅವ್ರಿಗೆ ನಾವು ಆಲ್ಟರ್ನೇಟ್ ಸ್ಪೇಸ್ ಕೊಡ್ತೀವಿ, ಮಿಕ್ಕಿದವ್ರಿಗೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ. ಸೊ ಇದೊಂದು ಚಾಲೆಂಜ್ ಗೌರ್ಮೆಂಟ್ ನಿಜವಾಗ್ಲೂ ಫೇಸ್ ಮಾಡಬೇಕಾಗತ್ತೆ. ಸೊ ಇದರದ್ದು ಬಾಟಮ್ ಲೈನ್ ನಾನು ಏನು ಹೇಳ್ತೀನಿ ಅಂದರೆ, ಇಫ್ ದಿಸ್ ಕ್ಯಾಂಪೇನ್ ಈಸ್ ಎಕ್ಸಿಕ್ಯೂಟೆಡ್ ವೆರಿ ಸ್ಟ್ರಾಂಗ್ಲಿ, ಇದು ನಿಜವಾಗ್ಲೂ ಎಲ್ರಿಗೂ ತುಂಬಾ ಒಳ್ಳೆಯದಾಗತ್ತೆ. ಸೊ ಈ ಬಾಟಮ್ ಲೈನಿಂದ ನಾವೇನು ಕಲಿಬೋದು ಅಂದರೆ, ಒನ್ ಆಫ್ ದ ಮೋಸ್ಟ್ ಸಿಟಿಸನ್ ಫ್ರೆಂಡ್ಲಿ ಮೂವ್ಸ್ ಇನ್ ಇಯರ್ಸ್ ಅಂತ ನಾವು ಹೇಳ್ಬೋದು. ಸೊ ಇಟ್ ಈಸ್ ಎ ಪೆಡೆಸ್ಟ್ರಿಯನ್ಸ್ಗೆ ವಿನ್ ಸಿಚುಯೇಷನ್ ಆಗುತ್ತೆ. ಬಟ್ BBMP ಈ ಒಂದು ಸ್ಟ್ರೀಟ್ ವೆಂಡರ್ಸ್ಗೆ ಬೇರೆ ಆಲ್ಟರ್ನೇಟ್ ಸ್ಪೇಸ್ ಕೊಡಬೇಕು ಅಂತ ಏನಂತ ಇದೆಯೋ ಅದನ್ನು ದಯವಿಟ್ಟು ಅದಕ್ಕೆ ಆಲ್ಟರ್ನೇಟ್ ಸ್ಪೇಸ್ ಮತ್ತು ಅದಕ್ಕೆ ಒಂದು ಕರೆಕ್ಟಾಗಿರೋ ಒಂದು ಪ್ರೋಸೆಸ್ನ ಫಾಲೋ ಮಾಡಿ. ಬಟ್ ಫೈನಲಿ ಏನು ಹೇಳ್ತೀನಿ ಅಂದರೆ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಟಿಸನ್ ಫ್ರೆಂಡ್ಲಿ ಮೂವ್ಸ್ ಇನ್ ದ ಇಯರ್ಸ್ ಅಂತ ಹೇಳ್ತೀನಿ. ಸೊ ಮೋರ್ ಪವರ್ ಟು ದ BBMP and GPA. ರಿಯಲಿ ಅಪ್ರಿಷಿಯೇಟ್ ಕೃಷ್ಣ ಬೈರೇಗೌಡ ಸರ್ ಆನ್ ದಿಸ್ ಮೂವ್.